ಹಲೋ ನಮಸ್ಕಾರ ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು RRB, SSC, ಬ್ಯಾಂಕಿಂಗ್ ಮತ್ತು ಆಲ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ, ಈ ವಿಜ್ಞಾನದ ಒಂದು ಭಾಗವಾಗಿರುವಂತಹ ಫಿಸಿಕ್ಸ್ನಲ್ಲಿ ಬರುವಂತಹ ಚಲನೆ ಅಂದ್ರೆ ಮೋಷನ್, ಈ ಚಾಪ್ಟರ್ ನಲ್ಲಿ ಬರುವ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೋಷನ್ ಆರ್ ಚಲನೆ. ಈ ಚಲನೆಯಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು ಅದಿಶ ಪರಿಮಾಣ, ಸದಿಶ ಪರಿಮಾಣ, ಚಲನೆಯಲ್ಲಿ ಇರುವಂತಹ ವಿಧಗಳು ಮೀನ್ಸ್ ಟೈಪ್ಸ್ ಆಫ್ ಮೋಷನ್ಸ್, ಡಿಸ್ಪ್ಲೇಸ್ಮೆಂಟ್, ಆಕ್ಸಲರೇಷನ್, ಡಿಸ್ಟೆನ್ಸ್, ಸ್ಪೀಡ್, ಇದೆಲ್ಲದರ ಬಗ್ಗೆ ನಾವು ಇವತ್ತು ಕಲಿಯೋಣ. ಮೋಷನ್ ಅಥವಾ ಚಲನೆ. ಚಲನೆ ಅಂದ್ರೆ ಯಾವುದಾದ್ರೂ ವಸ್ತುವು ಕಾಲ ಕಳೆದ ಹಾಗೆಲ್ಲ ಸ್ಥಾನ ಪಲ್ಲಟಗೊಂಡ್ರೆ ಅದನ್ನ ನಾವು ಚಲನೆ ಅಂತ ಕರಿತೀವಿ, ಮೋಷನ್ ಅಂತ ಕರಿತೀವಿ. ಮೋಷನ್ ಮೀನ್ಸ್ ಚೇಂಜಸ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್. ಚಲನೆಯು ಒಂದು ಸಹಜ ವಿದ್ಯಮಾನವಾಗಿದೆ. ಮೋಷನ್ ಈಸ್ ದ ಫಿನಾಮಿನಾ ಇನ್ ವಿಚ್ ಆನ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಓವರ್ ಟೈಮ್. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ವಸ್ತು ಒಂದಲ್ಲ ಒಂದು ರೀತಿಯಲ್ಲಿ ಚಲನೆ ಆಗ್ತಾನೆ ಇರುತ್ತೆ. ಓಕೆ, ಯಾವುದಾದ್ರೂ ವಸ್ತು ಕಾಲ ಕಳೆದೆಲ್ಲ ಸ್ಥಾನ ಪಲ್ಲಟಗೊಂಡ್ರೆ ಅದನ್ನ ನಾವು ಚಲನೆ ಅಂತ ಕರಿತೀವಿ. ಸ್ಥಾನ ಪಲ್ಲಟ ಅಂದ್ರೆ ಏನು? ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಸ್ಥಾನ ಪಲ್ಲಟ ಅಂದ್ರೆ ಎರಡು ವಸ್ತುಗಳ ನಡುವಿನ ಕನಿಷ್ಠ ದೂರಕ್ಕೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಕನಿಷ್ಠ ದೂರ, ಎರಡು ವಸ್ತುಗಳ ನಡುವಿನ ಕನಿಷ್ಠ ದೂರಕ್ಕೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಇಟ್ ಮೀನ್ಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೊಸಿಷನ್ಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಈ ಸ್ಥಾನ ಪಲ್ಲಟಗೆ ಒಂದು ಕ್ವಾಂಟಿಟಿ ಇದೆ, ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಇಟ್ ಮೀನ್ಸ್ ಸದಿಶ ಪರಿಮಾಣ. ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಸ್ಥಾನ ಪಲ್ಲಟ ಫಾರ್ಮುಲಾ ಏನಿರುತ್ತೆ, ವೇಗ ಇಂಟು ಕಾಲ. ಇದರ SI ಯೂನಿಟ್ ಮೀಟರ್. ಸ್ಥಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ SI ಯೂನಿಟ್ ಮೀಟರ್. ಓಕೆ, ಸದಿಶ ಪರಿಮಾಣ. ಸ್ಥಾನ ಪಲ್ಲಟಗ ವೆಕ್ಟರ್ ಕ್ವಾಂಟಿಟಿನು ಸದಿಶ ಪರಿಮಾಣ ಅಥವಾ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು? ಫಿಸಿಕಲ್ ಕ್ವಾಂಟಿಟಿ ವಿಚ್ ರಿಕ್ವೈರ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಟು ಬಿ ಎಕ್ಸ್ಪ್ರೆಸ್ಡ್ ಆರ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟಿ. ಇಟ್ ಮೀನ್ಸ್ ಸದಿಶ ಪರಿಮಾಣ ಅಂದ್ರೆ ದಿಕ್ಕನ್ನು ಹೊಂದಿರುವ ಭೌತ ಪರಿಮಾಣಕ್ಕೆ ನಾವು ಸದಿಶ ಪರಿಮಾಣ ಅಂತ ಕರಿತೀವಿ. ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್ ಆರ್ ಕಾಲ್ಡ್ ವೆಕ್ಟರ್ quantity. For example, displacement, acceleration, velocity, force, weight, these are example of vector quantity. Scalar quantity. Scalar quantity means ಅದಿಶ ಪರಿಮಾಣ. ಅದಿಶ ಪರಿಮಾಣ ಅಂದ್ರೇನು? ದಿಕ್ಕನ್ನು ಹೊಂದಿಲ್ಲದ ಭೌತ ಪರಿಮಾಣವನ್ನ ನಾವು ಅದಿಶ ಪರಿಮಾಣ ಅಂತ ಕರಿತೀವಿ. ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಡೈರೆಕ್ಷನ್ ಆರ್ ಕಾಲ್ಡ್ ಸ್ಕೇಲರ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಡಿಸ್ಟೆನ್ಸ್, ಸ್ಪೀಡ್, ಮಾಸ್, ಟೈಮ್ ಎಕ್ಸೆಟ್ರಾ. ಮಾಸ್, there is no direction. Time, there is no direction, but magnitude will be there. That is called scalar quantity. ಅದಿಶ ಪರಿಮಾಣ, ದಿಕ್ಕನ್ನ ಹೊಂದಿಲ್ಲದ ಭೌತ ಪರಿಮಾಣ, ಫಿಸಿಕಲ್ ಕ್ವಾಂಟಿಟಿ. ಇದನ್ನ ನಾವು ಅದಿಶ ಪರಿಮಾಣ ಅಂತ ಕರಿತೀವಿ. ನೆಕ್ಸ್ಟ್, ಚಲಿಸಿದ ದೂರ ಅಥವಾ ಚಲನೆ, ಡಿಸ್ಟೆನ್ಸ್ ಟ್ರಾವೆಲ್ಡ್. ಡಿಸ್ಟೆನ್ಸ್ ಟ್ರಾವೆಲ್ ಅಂದ್ರೆ ಏನು? ಚಲಿಸಿದ ದೂರ ಅಂದ್ರೆ ಏನು? ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರಕ್ಕೆ ಚಲಿಸಿದ ದೂರ ಅಂತ ಕರಿತೀವಿ. ಇಟ್ ಮೀನ್ಸ್ ದ ಲೆಂತ್ ಆಫ್ ಪಾತ್, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ 2 points. ಅಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 points. ಬಟ್ ಡಿಸ್ಟೆನ್ಸ್ ಟ್ರಾವೆಲ್, ಡಿಸ್ಟೆನ್ಸ್ ಮೀನ್ಸ್ the length of the path maximum between 2 points will call distance. ಇದು
ಅದಿಶ ಪರಿಮಾಣ ಆಗಿರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ ಡಿಸ್ಟೆನ್ಸ್. ಯಾಕಂದ್ರೆ ಇದಕ್ಕೆ ಡೈರೆಕ್ಷನ್ ಇಲ್ಲ, ಡಿಸ್ಟೆನ್ಸಿಗೆ ಮ್ಯಾಗ್ನಿಟ್ಯೂಡ್ ಇದೆ. ಇದರ SI ಯೂನಿಟ್ ಮೀಟರ್ ಆಗಿರುತ್ತೆ. ವಾಹನಗಳ ಚಲಿಸುವ ದೂರವನ್ನ ಕಂಡುಹಿಡಿಯುವಂತಹ ಬಳಸುವ ಉಪಕರಣ ಓಡೋಮೀಟರ್. ಇದು ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ, ಇದನ್ನ ನೆನಪಿಟ್ಕೋಬೇಕು. ವಾಹನಗಳ ಚಲಿಸುವ ದೂರವನ್ನ ಕಂಡುಹಿಡಿಯುವ ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ರೆ ಓಡೋಮೀಟರ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಸ್ಪೀಡ್. ಸ್ಪೀಡ್ ಮೀನ್ಸ್ ಜವ ಅಂದ್ರೆ ಏನು? ಏಕಮಾನ ಕಾಲದಲ್ಲಿ ಒಂದು ವಸ್ತು ಅಥವಾ ಕಾಯವು ಚಲಿಸಿದ ದೂರವನ್ನ ನಾವು ಜವ ಅಂತ ಕರಿತೀವಿ. ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಬಾಡಿ ಟು ದ ಟೋಟಲ್ ಟೈಮ್ ಟೇಕನ್. ಇಟ್ ಮೀನ್ಸ್ ಹೌ ಸ್ಲೋ ಆರ್ ಹೌ ಫಾಸ್ಟ್ ದಟ್ ಬಾಡಿ ಈಸ್ ಮೂವಿಂಗ್. ದಟ್ ಈಸ್ ಕಾಲ್ಡ್ ಜವ ಆರ್ ಸ್ಪೀಡ್. SI ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಜವದ ಫಾರ್ಮುಲಾ ಸೂತ್ರ ಜವ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ಕಾಲ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಇದು ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಅದಿಶ ಪರಿಮಾಣ. ಅದಿಶ ಪರಿಮಾಣ ಅಂದ್ರೇನು? ದಿಕ್ಕನ್ನು ಹೊಂದಿಲ್ಲದ ಭೌತ ಪರಿಮಾಣ, ಫಿಸಿಕಲ್ ಕ್ವಾಂಟಿಟಿ. ಇದನ್ನ ನಾವು ಅದಿಶ ಪರಿಮಾಣ ಅಂತ ಕರೀತೀವಿ. ದೇರ್ ಈಸ್ ನೋ ಡೈರೆಕ್ಷನ್, ಓನ್ಲಿ ಮ್ಯಾಗ್ನಿಟ್ಯೂಡ್. ವಾಹನಗಳ ಓನ್ಲಿ ಮ್ಯಾಗ್ನಿಟ್ಯೂಡ್. ಓಕೆ, ವಾಹನಗಳ ಜವ ಅಥವಾ ಸ್ಪೀಡ್ ಅನ್ನ ನಾವು ಕಂಡುಹಿಡುವಂತಹ ಉಪಕರಣ, ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ ಸ್ಪೀಡೋಮೀಟರ್. ವಾಹನಗಳ ಸ್ಪೀಡ್ ಅನ್ನ ಕಂಡುಹಿಡಿಯುವ ಇನ್ಸ್ಟ್ರೂಮೆಂಟ್ ಸ್ಪೀಡೋಮೀಟರ್. ವಾಹನಗಳ ಚಲಿಸುವ ದೂರವನ್ನು ಕಂಡುಹಿಡಿಯೋದು ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ ಓಡೋಮೀಟರ್. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇದು ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಕಾನ್ಸೆಪ್ಟ್ಗಳನ್ನ ತಿಳಿದುಕೊಳ್ಳೋಣ. ಇನ್ನು ಯಾರು ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.